ಒಂದು ಫೋಟೋ ತೆಗಿತೀರಾ? ಅಲ್ಲ ಇವ್ರು ತೆಗಿ, ನೀವು ತೆಗಿ. ಈ ಕಡೆ ಒಂದು ಫೋಟೋ ತೆಗಿತೀರಾ ಮೇಡಮ್? ಫೋಟೋ ಅಂತ ತೆಗಿತೀರಾ? ಹಾಂ, ಈ ಕಡೆ ಈ ಕಡೆ ಬನ್ನಿ, ನಿಂತ್ಕೊಳ್ಳಿ. ಈ ಕಡೆ ನಿಂತ್ಕೊಳ್ಳಿ, ಈ ಕಡೆ ನಿಂತ್ಕೊಳ್ಳಿ ಮೇಡಮ್. ಒಂದು ಫೋಟೋ ತಗೊಂತೀನಿ. ಹಾ, ಚೆನ್ನಾಗಿದ್ರಲ್ಲ ಅದಕ್ಕೋಸ್ಕರ. ಸುಮ್ನೆ ಒಂದು ಫೋಟೋ ಸರಿ. ನಾನು ಅಣ್ಣ ಅಂತ ಅನ್ಕೊಳ್ಳಿ, ಅಣ್ಣ ಅಂತಾನೆ. ಏನ? ಹಾ ಇಲ್ಲ, ಒಬ್ರು ನನ್ನ ಫ್ರೆಂಡ್ಸ್ ತೋರ್ಸಕ್ಕೆ ನೋಡ್ಕೊಣ ಅಂತ. ಈ ಹುಡುಗಿ ಎಷ್ಟು ಕ್ಯೂಟ್ ಆಗಿದಲ್ಲ ಅಂತ ಅಷ್ಟೇ. ನಿಜಾಗ್ಲು ಇದು ಒಂದೊಂದು ಫೋಟೋ ಮಾತ್ರ ತೆಗಿ. ನಾರ್ಮಲ್ ಆಗಿ ಜಸ್ಟ್ ಒಂದು ಫೋಟೋ ಅಷ್ಟೇ. ಜೊತೆಗೆ ನನ್ನ ಜೊತೆ ಸರಿ, ನೀವು ಒಬ್ರೇನೆ ತೆಗೆದುಕೊಡಿ, ಒಂದು ಸೆಲ್ಫಿ ತಗೋ. ನನ್ನ ಫ್ರೆಂಡ್ಸ್ಗೆ ತೋರ್ಸಕ್ಕೆ, ನೋಡಪ್ಪ ದೇವತೆ ನೋಡಿ ಎಷ್ಟು ಚೆನ್ನಾಗಿದ್ದಾನೆ. ನಿಜ ನಮ್ಮ ಅಂತದ. ಮತ್ತೆ ನಿಮ್ ಫ್ರೆಂಡ್ಸ್ನ ಕೆಲವು ಚೆನ್ನಾಗಿಲ್ಲ ಅವರು ಮೇಡಮ್, ಅವ್ರು ಚೆನ್ನಾಗಿಲ್ಲ ಅವರು. ಹೇಳಿ, ನೀವೇ ಹೇಳಿ ಆಯ್ತು. ಅವ್ರೇನೋ ಚೆನ್ನಾಗಿಲ್ಲ ಅನ್ಬಿಡ್ಲಿ. ನನಗೆ ಶಾಕ್ ಆಗ್ದಂಗೆ ಭಯ ಆಗ್ತೈತೆ. ಭಯ ಈ ಕಡೆ, ಇಲ್ಲಿ ಈ ಕಡೆ ಬಂದ್ಬಿಡಿ ನೀವು. ಇಲ್ಲಿ ತೆಗಿರಿ, ಫೋಟೋ ತೆಗಿರಿ, ಫೋಟೋ ತೆಗಿರಿ. ಇಲ್ಲ, ಫೋಟೋ ತೆಗಿರಿ. ಸರಿ ಆಯ್ತು, ಒಂದೊಂದು ಫೋಟೋ ತೆಗಿರಿ. ಯಾಕೆ? ಒಂದ್ ನಿಮಿಷ ಬನ್ನಿ ಇಲ್ಲಿ ಮೇಡಮ್. ಮೇಡಮ್ ಇಲ್ಲಿ ಜಸ್ಟ್ ಪ್ರಾಂಕ್ ಮಾಡ್ದೆ ಅಷ್ಟೇ ಮೇಡಮ್. ಇಲ್ಲಿ ಕ್ಯಾಮ್ರಾ ಇದೆ, ಪ್ರಾಂಕ್ ಮಾಡಿದೆ. ಇರ್ಲಿ ಬಿಡಿ, ಕರಿ. ನೀವು ಹೇಳ್ಬೇಕು ತಾನೆ, ಅವ್ರ ಹೆಸರು ಹೇಳಿದ್ರೆ ಸಾಕಿತ್ತು ಅವ್ರಿಗೂ. ಆಯ್ತು ಬಿಡಿ, ಹೋಗ್ಲಿ. ಸುಮ್ನೆ ಒಂದು ಪ್ರಾಂಕ್ ಅಷ್ಟೇ ಮಾಡಿ. ಅಲ್ಲಿ ಕ್ಯಾಮ್ರಾ ಸುಮ್ನೆ ಜಸ್ಟ್ ಒಂದು ಪ್ರಾಂಕ್ ಮಾಡೋಣ ಅಂತ 3 ಜನ. ನನ್ನ ಪೇಜ್ ಫಾಲೋ ಮಾಡ್ಕೊಳ್ಳಿ, ನನ್ನ ಅಪ್ಲೋಡ್ ಮಾಡಿ ನಿಮ್ಗೆ ಕಳಿಸ್ತೀನಿ, ಎಡಿಟ್ ಮಾಡಿ. ನೀವ್ ನೋಡಿದ್ರೆ ಅನ್ಕೊಂಡೆ ಕ್ಯಾಮ್ರಾ ನೋಟಿಸ್ ಮಾಡಿರ್ತೀರಿ. ಏನ್ ನೇಮ್? DK ಫ್ರಾಂಕ್, DK FRANK.